ಪತ್ರಿಕಾ ಪ್ರಕಟಣೆಯ ಆಗಮಿಸಿರುವ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳೇ ಹಾಗೂ ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ಸತ್ಯಪ್ರಕಾಶ್ ಅವರೇ ಹಾಗೂ ನಮ್ಮ ಪಕ್ಷದ ಮುಖಂಡರುಗಳು ಹಾಗೂ ತುಮಕೂರು ಹಾಲು ನಿರ್ದೇಶಕರು ಆದಂಥ SR ಗೌಡ್ರೆ, ಕಾರ್ಯದರ್ಶಿಯಾದಂಥ ರಾಮತ್ ಅವರೇ ಹಾಗೂ ನಮ್ಮ ಹಿರಿಯರು ಪಕ್ಷದ ಮುಖಂಡರು ಆದಂಥ ರಂಗಶಾಮಣ್ಣನವರೇ, ನಮ್ಮ PLD ಬ್ಯಾಂಕ್ ಅಧ್ಯಕ್ಷರಾದಂಥ ಮಲ್ಲಣ್ಣನವರೇ ಹಾಗೂ ನಮ್ಮ ಆತ್ಮೀಯ ಸ್ನೇಹಿತರು ಆದಂಥ ನಗರಸಭೆ ಮಾಜಿ ಅಧ್ಯಕ್ಷರಾದಂಥ ಅಂಜನಪ್ಪನವರೇ, ನಮ್ಮ ತಾಲೂಕು ಮಹಿಳಾ ಸಂಘ ಅಧ್ಯಕ್ಷರಾದಂಥ JDS ಅಧ್ಯಕ್ಷರಾದಂಥ ನಮ್ಮ ರೇಣುಕಕ್ಕವರೇ ಹಾಗೂ ನಮ್ಮ ಜಯಕ್ಕನವರೇ ಹಾಗೂ ನಮ್ಮ ಪಕ್ಷದ ಮುಖಂಡರುಗಳೇ ಹಾಗೂ ನಮ್ಮ ಮಾಧ್ಯಮದ ಸ್ನೇಹಿತರೆ, ನಾವಲ್ಲಿ 3-4 ದಿವಸದಿಂದ ಇವತ್ತು ಏನು ಕರ್ನಾಟಕದ ಉಪಚುನಾವಣೆ ಚನ್ನಪಟ್ಟಣದಲ್ಲಿ ಇವತ್ತು ಸನ್ಮಾನ್ಯ ಈ ರಾಜ್ಯದ ಪ್ರಭಾವಿ ಸಚಿವರು ಜಮೀರ್ ಅಹ್ಮದ್ ಸಾಹೇಬರು ಇವತ್ತು ಏನು ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಹಾಗೂ ನಮ್ಮ ಈ ದೇಶದ ಸಚಿವರು ಆದಂಥ ಈ ರಾಜ್ಯದ ಮುಖ್ಯಮಂತ್ರಿಗಳಂಥ ಕುಮಾರಣ್ಣನವರ ಬಗ್ಗೆ ಹಗುರವಾಗಿ ಇವತ್ತು ಏನು ಹಗುರವಾಗಿ ಬಣ್ಣದ ಬಗ್ಗೆ ವರ್ಣನೆ ಮಾಡಿ ಮಾತಾಡುವಂಥ ಜಮೀರ್ ಅಹ್ಮದ್ ಅವರು ಕೂಡಲೇ ಇವತ್ತು ಪಕ್ಷದ ಕಾರ್ಯಕರ್ತರನ್ನೆಲ್ಲ ಇವತ್ತು ಇಡೀ ನಮ್ಮ ಕರ್ನಾಟಕ ರಾಜ್ಯದ ಜನತೆ ಕ್ಷಮೆ ಕೋರಬೇಕು ಅಂತಲ್ಲ ನಾನಾದರೂ ಹೇಳಕ್ಕೆ ಬಯಸ್ತೇನೆ. ಮತ್ತು ಎರಡನೇದಾಗಿ ಇವತ್ತು ನಿಮಗೆಲ್ಲರಿಗೂ ಗೊತ್ತಿರ್ಬೋದು 2005-2008 ಇರಬೇಕು, ಇವತ್ತು ದರಿದ್ರ ನಾರಾಯಣ ರ್ಯಾಲಿ ಮಾಡಿದಾಗ ದೇವೇಗೌಡರು ಡಬ್ಬ ಹೊತ್ಕೊಂಡು ಇದೇ ಜಮೀರ್ ಅಹ್ಮದ್ ಸಾಹೇಬರಿಗೆ ಗೆಲ್ಲಿಸಲೇಬೇಕು ಅಂತ ಡಬ್ಬ ತಲೆ ಮೇಲೆ ಹೊತ್ಕೊಂಡು ಇವತ್ತು ನಮ್ಮ ದಿವಂಗತ ಸತ್ಯನಾರಾಯಣ ಸಾಹೇಬರು ನಾವು ಎಲ್ಲ ಇಸ್ರಾದಿಂದಲೂ ನಾವೊಂದು 25-30 ಜನ ಹೋಗಿದ್ದು 4-5 ಕಾರಲ್ಲಿ ಆ ಫಂಕ್ಷನ್ಗೆ. ಆ ದೇವೇಗೌಡರು ಮುಖಂಡರುಗಳನ್ನೆಲ್ಲ ಇಡೀ ರಾಜ್ಯದ ಮುಖಂಡರುಗಳನ್ನೆಲ್ಲ ಕರೆಸ್ಕೊಂಡು ಆ ದರಿದ್ರ ನಾರಾಯಣ ರ್ಯಾಲಿ ಮಾಡಬೇಕಾದ್ರೆ ಸೀಮೆಣ್ಣೆ ಡಬ್ಬ ಹೊತ್ಕೊಂಡು ದೇವೇಗೌಡರು ಇದೇ ಜಮೀರ್ ಅಹ್ಮದ್ ಸಾಹೇಬರಿಗೆ ಹೋಗಿದ್ದರು. ಅವತ್ತು ನಮ್ಮ ಜಮೀರ್ ಅಹ್ಮದ್ ಸಾಹೇಬರಿಗೆ ಅವತ್ತು ದೇವೇಗೌಡರು ಬಣ್ಣ, ಕುಮಾರಣ್ಣನ ಬಣ್ಣ ಅವರಿಗೆ ಗೊತ್ತಾಗಲಿಲ್ವ? ಅದು ನಾನಾದರೂ ಕೇಳಕ್ಕೆ ಬಯಸ್ತೇನೆ. ಇವತ್ತು ರೈತರಿಗಿರೋದೇ ಆ ಬಣ್ಣ, ಇವತ್ತು ರೈತರು ಹುಟ್ಟಿರೋದೇ ಆ ಬಣ್ಣದಲ್ಲಿ ಬಂದಿದ್ದಾರೆ. ಆದ್ದರಿಂದ ನಮ್ಮ ರೈತರಿಗೂ ಸಹ ನೀವು ಕುಮಾರಣ್ಣ ಒಬ್ಬನಿಗೆ ಅಲ್ಲ, ಇವತ್ತು ನಮ್ಮ ರಾಜ್ಯದ ರೈತರಿಗೂ ನೀವು ಅನ್ಯಾಯ ಮಾಡ್ದಂಗೆ, ಅಗೌರವ ತಂದಂಗೆ ಅಂತಲ್ಲ ಅದು ನಾನಾದರೂ ಹೇಳಕ್ಕೆ ಬಯಸ್ತೇನೆ. ನಿಜವಾಗ್ಲೂ ಜಮೀರ್ ಅಹ್ಮದ್ ಸಾಹೇಬ್ರೆ, ಇವತ್ತು ನಿಮಗೆ ಹಣ ಇರ್ಬೋದು, ಐಶ್ವರ್ಯ ಇರ್ಬೋದು, ಅಧಿಕಾರ ಇರ್ಬೋದು, ನಾನಾದರೂ ಹೇಳೋದಿಷ್ಟೇ, ನಿಮ್ಮ ಮಾತುಗಳಲ್ಲಿ ಆರೋಗ್ಯಕರವಾಗಿರಲಿ. ಯಾವುದೇ ನೀವು ಮಾತು ಬಳಸ್ಬೇಕಾದ್ರೆ ನಿಜವಾಗಲೂ ಈ ರಾಜ್ಯದ ಜನತೆಗೆ ಒಂದು ಆರೋಗ್ಯಕರವಾಗಿರಲಿ ಅಂತಲ್ಲ ಅದು ನಾನಾದರೂ ಹೇಳಕ್ಕೆ ಬಯಸ್ತೇನೆ. ಇವತ್ತು ನಾವೆಲ್ಲ ಹಿಂದೂ ಮುಸ್ಲಿಮ್ ನಾವೆಲ್ಲ ಬಾಯ್ ಆಗಿದ್ದೀವಿ. ಇವತ್ತು ತಾಲೂಕಲ್ಲಿ ರಾಜ್ಯದಲ್ಲಿ ಇವತ್ತು ಬಾಯ್ ನಾವು ಕೆಲಸ ಮಾಡ್ತಾಯಿದ್ದೀವಿ. ಅಣ್ಣ ತಮ್ಮಂದಿರಾಗಿ ಇವತ್ತು ನಮ್ಮ ಮುಸ್ಲಿಮ್ಸ್ ಬಾಂಧವರು ನಾವೆಲ್ಲ ಜೊತೆ ಒಗ್ಗಟ್ಟಾಗಿ ಕೆಲಸ ಮಾಡ್ತಾಯಿದ್ದೀವಿ. ಆದರೆ ನಿಮ್ಮ ಹೇಳಿಕೆಯಿಂದ, ನಿಮ್ಮ ಮಾತುಗಳಿಂದ ನಮ್ಮಲ್ಲಿ ದ್ವೇಷಗಳನ್ನು ಹುಟ್ಟಂಗೆ ಮಾಡ್ತಾಯಿದ್ದೀರ. ನಿಜವಾಗ್ಲೂ ಅದನ್ನು ನೀವು ಮಾಡಬೇಡಿ. ನೀವೇನೇ ಇದ್ರೂ ರಾಜಕಾರಣ ಸೋಲ್ಸೋದು ಗೆಲ್ಲಿಸೋದು ಅದನ್ನು ನೀವು ಮಾತಾಡಿ. ಇವತ್ತು ಹಿರಿಯರು ಕೆಲವರು ಮಾತಾಡ್ತಾರೆ, 1 ಗಂಟೆ ಮಾತಾಡ್ತಾರೆ. ನೀವು ಯಾರೋ ಹುರಿದುಂಬಿಸೋದಕ್ಕೋ, ಯಾರೋ CM ಅನ್ನು ಹುರಿದುಂಬಿಸೋದಕ್ಕೋ, ಯಾರೋ ಹುರಿದುಂಬಿಸೋದಕ್ಕೋಸ್ಕರನೇ ನೀವತ್ತು ರಾಜ್ಯ ಹಾಳು ಮಾಡಬೇಡಿ. ನಿಜವಾಗ್ಲೂ ನಾವೆಲ್ಲ ಈ ರಾಜ್ಯದಲ್ಲಿ ಎಲ್ಲ ಅಣ್ಣ ತಮ್ಮಗಳಾಗಿದ್ದೀವಿ, ಮುಸ್ಲಿಮ್ಸ್ ಬಾಂಧವರು, ಹಿಂದೂಗಳೆಲ್ಲ. ಆ ದೆಸೆಯಿಂದ ನಿಮಗೆ ಮತ್ತೊಮ್ಮೆ ನಾನು ಮನವಿ ಮಾಡ್ತೇನೆ, ಯಾವುದೇ ಕಾರಣಕ್ಕೂ ಈ ತಾಲೂಕಿನ JDS ಜನ ಕ್ಷಮೆ ಕೋರೋದಲ್ಲ, ಇಡೀ ರಾಜ್ಯದ ಜನನ ಮತ್ತು ರೈತಾಪಿ ವರ್ಗದವ್ರನ್ನ ನೀವು ಕ್ಷಮೆ ಕೋರಬೇಕು ಅಂತಲ್ಲ ಅದು ನಾನಾದರೂ ಹೇಳಿ ನಾನು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತೆ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳಿಗೂ ಹಾಗೂ ನಮ್ಮ ಮಾಧ್ಯಮದ ಸ್ನೇಹಿತರಿಗೂ ನಾನು ಹೇಳಿ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.